ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಪ್ರೋಮೋದಲ್ಲಿ ರಾಶಿಕಾ ಸೂರಜ್ ಅವರು ಜಗಳ ಕೀಳ್ತಿರೋದು, ಇಬ್ಬರ ಮಧ್ಯೆ ಮನಸ್ತಾಪ ಬಂದಿರೋದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಸೊ ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ, ಚರ್ಚೆ ಇದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಪ್ರೋಮೋನ ಟ್ಯಾಗ್ ಲೈನ್ಸ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಜನ ಮರಳೋ ಜಾತ್ರೆ ಮರಳೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ಬಿಗ್ ಬಾಸ್ ಅವರು. ನಿಜವಾಗ್ಲೂ ಇವ್ರ ಮಧ್ಯೆ ಇರುವಂತ ಮನಸ್ತಾಪಕ್ಕೆ, ಇಲ್ಲಾಂದ್ರೆ ಇವ್ರ ಮಧ್ಯೆ ಇರುವಂತ ಬೇಜಾರಿಗೆ ಜಗಳ ಆಡ್ತಾ ಇದಾರೋ, ಇಲ್ಲಾಂದ್ರೆ ಕೇವಲ ಜನರನ್ನ ನಂಬಿಸೋದಕ್ಕೆ ಜಗಳ ಆಡ್ತಾ ಇರೋಂತ ಡೌಟ್ ಬರೋ ತರ ಇಲ್ಲಿ ಪ್ರೋಮೋನ ರಿಲೀಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಕೇವಲ ನಾರ್ಮಲ್ ಆಗಿ ಏನ್ ನನ್ ಜೊತೆ ಮಾತಾಡ್ತಾ ಇಲ್ಲ, ನೀನ್ ಬೇರೆಯವ್ರ ಜೊತೆ ಮಾತಾಡ್ತಾ ಇಲ್ಲ, ಆ ತರ ಜಗಳ ಅಲ್ಲ. ನಿಜವಾಗ್ಲೂ ಇವ್ರಿಬ್ರ ಮಧ್ಯೆ ಮನಸ್ತಾಪ ಬಂದಿದೆ, ದೊಡ್ಡ ಮಟ್ಟಕ್ಕೆ ಜಗಳ ಆಗ್ತಾ ಇದೆ. ಬಿಗ್ ಬಾಸ್ ಮನೇಲಿ ಇನ್ನು ಮುಂದೆ ರಾಶಿಕಾ ಅಂಡ್ ಸೂರಜ್ ಅವರ ಸ್ನೇಹ ನಾವ್ ನೋಡೋದಕ್ಕೆ ಆಗೋದಿಲ್ಲ ಅನ್ನೋ ರೇಂಜ್ಗೆ ಇಲ್ಲಿ ಜಗಳ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭ ಆಗ್ತಾನೆ ಮನೆಯಲ್ಲಿ ಕಂಟೆಸ್ಟ್ಗಳೆಲ್ಲ ವೇಕಪ್ ಆಗಿ ಗಾರ್ಡನ್ ಏರಿಯಾದಲ್ಲಿ ಕುಳಿತುಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರಜತ್ ಮತ್ತೆ ಧನುಷ್ ಅವರ ಹತ್ರ ಇಲ್ಲಿ ರಾಶಿಕಾ ಅವರು ಮುಖವಾಡಗಳೆಲ್ಲ ಕಳಚಿ ಬಿಡುತ್ತೆ ಇನ್ಮೇಲೆ ಅಂತ ಸೂರಜ್ ಅವ್ರಿಗೆ ಲಿಂಕ್ ಆಗೋ ತರ ಮಾತಾಡ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಸೂರಜ್ ಅವರ ಮುಖವಾಡ ಕಳಚಿ ಬಿಡುತ್ತೆ, ಸೂರಜ್ ಇಷ್ಟು ದಿನಗಳ ಕಾಲ ನಾಟಕ ಆಡ್ತಾ ಇದ್ದಾರೆ ಅಂತ ಅರ್ಥ ಬರತ್ತಾರೆ. ಇಲ್ಲಿ ರಜತ್ ಹತ್ರ ಧನುಷ್ ಹತ್ರ ಇಲ್ಲಿ ರಾಶಿಕಾ ಅವರು ಚರ್ಚೆ ಮಾಡ್ತಾರ, ನಮ್ಗೆ ಪ್ರೋಮೋದಲ್ಲಿ ಅರ್ಥ ಆಗ್ತದೆ. ಇಲ್ಲಿ ಸೂರಜ್ ಅವ್ರು ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಶಿಕಾ ಅವ್ರನ್ನ, ಯಾಕೆ ಮುಖವಾಡಗಳು ಕಳ್ಸಿಬಿಡುತ್ತೆ, ಮುಖವಾಡ ಹಾಕೊಂಡಿದೀನಿ ಅನ್ನೋ ತರ ಮಾತಾಡ್ತಾ ಇದ್ದಾರೆ, ಯಾಕೆ ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರವಾಗಿ, ನೀನು ಯಾರ ಹತ್ರನೋ ರಾಶಿಕಾ ಕ್ಯಾಪ್ಟನ್ ಆಗಿದ್ದು ನನ್ಗೆ ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರ ಮೇ ಬಿ ಬಿಗ್ ಬಾಸ್ ಮನೇಲಿ ಕಂಟೆಸ್ಟೆಂಟ್ ಗಳ ಹತ್ರ ಏನಾದ್ರು ಸೂರಜ್ ಅವ್ರು ಚರ್ಚೆ ಮಾಡಿರ್ಬೋದು, ರಾಶಿಕಾ ಕ್ಯಾಪ್ಟನ್ ಆಗಿದ್ದು ನನ್ಗೆ ಇಷ್ಟ ಆಗ್ಲಿಲ್ಲ ಅನ್ನೋ ತರ. ಅದನ್ನ ಇಲ್ಲಿ ಪ್ರಶ್ನೆ ಆಗಿ ಕೇಳ್ತಾ ಇದ್ದಾರೆ, ನೀನ್ ಬಿಗ್ ಬಾಸ್ ಮನೆ ಒಳಗಡೆ ಚರ್ಚೆ ಮಾಡಿದಿಲ್ಲ, ಹೇಳಿದ್ಯಲ್ವಾ ರಾಶಿಕಾ ಕ್ಯಾಪ್ಟನ್ ಆಗಿದ್ದು ನನ್ಗೆ ಇಷ್ಟ ಇಲ್ಲ ಅಂತ ಅನ್ನೋ ತರ ಹೇಳ್ತಾ ಇದಾರೆ. ಸೂರಜ್ ಅವ್ರು ಹೌದು ನಾನು ಹೇಳಿದೀನಿ ಅಂತ ಹೇಳ್ತಾ ಇದಾರೆ. ರಾಶಿಕಾ ಅವ್ರು ನಿನ್ಗೆ ನನ್ ಕ್ಯಾಪ್ಟನ್ ಆಗಿದ್ದು ಇಷ್ಟ ಇಲ್ಲ ಅಂದ್ರೆ ನನಗೆ ಬಂದು ಕಂಗ್ರಾಚುಲೇಟ್ ಯಾಕೆ ಮಾಡಿದೆ ನನ್ ಕ್ಯಾಪ್ಟನ್ ಆದ್ಮೇಲೆ ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದಾರೆ. ಅದಕ್ಕೆ ರಿಪ್ಲೈ ಆಗಿ ಇಲ್ಲಿ ಸೂರಜ್ ಅವರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ನೀನ್ ಯಾವ ರೀತಿ ಕ್ಯಾಪ್ಟನ್ ಆದೋ ಅದು ನನಗೆ ಇಷ್ಟ ಇಲ್ಲ ಅನ್ನೋ ತರ ಇಲ್ಲಿ ಸೂರಜ್ ಅವರು ಹೇಳ್ತಾ ಇದಾರೆ. ಬಿಗ್ ಬಾಸ್ ಮನೆಯಲ್ಲಿ ಆಟ ಅಂತ ಬಂದಾಗ ಪ್ರತಿಯೊಬ್ರು ಸಹ ಶತ್ರುಗಳಾಗ್ತಾರೆ ಅಂತ ಈ ಒಂದು ಸಂದರ್ಭ ನೋಡಿದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ. ಏನ್ ಸುದೀಪ್ ಸರ್ ಬೈದಾಗ ಆಗಿರ್ಬೋದು, ಮನೇಲಿ ಇದ್ದಂತ ಕಂಟೆಸ್ಟೆಂಟ್ ಗಳೆಲ್ಲ ಸಹ ಸೂರಜ್ ಮತ್ತೆ ರಾಶಿಕಾ ಅವ್ರು ಒಂದೇ ಗೇಮ್ ಆಡ್ತಾ ಇದಾರೆ, ಅವ್ರಿಬ್ರು ಒಂದು ಟ್ರ್ಯಾಕ್ ಬಿಟ್ಟು ಬೇರೆ ಏನು ಮಾಡ್ತಾರೆ ಅಂತ ಹೇಳಿದಾಗೂ ಸಹ ಒಬ್ಬರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡು, ಇಲ್ಲ ನಾವು ಕೇವಲ ಸ್ನೇಹಿತರಷ್ಟೇ, ನಮ್ಮಲ್ಲಿ ಏನು ನೆಗೆಟಿವಿಟಿ ಇಲ್ಲ ಅಂತ ಸುದೀಪ್ ಸರ್ ಬೈದಾದ್ಮೇಲೆ ಸಹ ಸ್ನೇಹಿತರ ಕಾಣಿಸ್ಕೊಳ್ತಾ ಇದ್ರು. ಬಟ್ ಈಗ ಕ್ಯಾಪ್ಟನ್ಸಿ ರೇಸ್ ಅಂತ ಬಂದಾಗ, ಒಂದು ಕ್ಯಾಪ್ಟನ್ಸಿ ಅಂತ ಬಂದಾಗ, ಇಲ್ಲ ಒಂದು ಆಟ ಅಂತ ಬಂದಾಗ, ಇವರಿಬ್ರು ಸಹ ಇವರು ಒಬ್ರು ವಿರುದ್ಧ ಒಬ್ರು ಈಗ ನಿಂತ್ಕೊಂಡಿರೋ ನಮ್ಗೆ ಸಿಕ್ಕಾಪಟ್ಟೆ ಒಂಥರ ಎಲ್ಲೋ ಒಂದ್ ಕಡೆ ಇಷ್ಟು ದಿನಗಳ ಕಾಲ ಸ್ಟ್ರಾಟಜಿಕ್ ಆಗಿ ಜೊತೆಯಲ್ಲಿ ಇದ್ರ ಅನ್ನೋ ತರ ಕಾಣಿಸೋದ್ರೇನೆ ಭಾಸವಾಗ್ತಾ ಇದೆ. ಅಂಡ್ ಇದು ಮುಂದುವರೆದ ಭಾಗದಂತೆ ಇನ್ನ ಸಿಕ್ಕಾಪಟ್ಟೆ ಮಾತುಗಳು, ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು. ರಾಶಿಕಾ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದಾರೆ, ಯಾವ ತರ ಆಡಿದೆ ನಾನು ಯಾವ ತರ ಕ್ಯಾಪ್ಟನ್ ಆದೆ ಅನ್ನೋ ತರ. ಇಲ್ಲಿ ಸೂರಜ್ ಅವರು, ನೀವ್ ಯಾವ ತರ ಆಟ ಆಡಿ ಕ್ಯಾಪ್ಟನ್ ಅದು ಅದು ನನಗೆ ಇಷ್ಟ ಆಗಿಲ್ಲ ಅಂತ ಹೇಳಿದಾಗ, ನಾನು ಯಾವ ತರ ಆಟ ಆಡಿದೆ, ಯಾವ ತರ ನಾನು ಕ್ಯಾಪ್ಟನ್ ಆದ ಹೇಳು ಅನ್ನೋ ತರ ಇಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ. ಅಂಡ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಗೆ ಯಾರದೋ ಬಟ್ಟೆಗಳನ್ನ ತಂದು ರಾಶಿಕಾ ಅವ್ರು ಹಾಕ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ಗೆ ಕೇವಲ ಜಗಳದ ವಿಚಾರದಲ್ಲಿ, ಇಲ್ಲ ಮಾತುಕತೆ ವಿಚಾರದಲ್ಲಿ ಬಟ್ಟೆಗಳನ್ನ ಹಾಕೋದಕ್ಕೆ ಆಗೋದಿಲ್ಲ. ರಾಶಿಕಾ ಅವ್ರು ಈಗಾಗಲೇ ಕ್ಯಾಪ್ಟನ್ ಆಗಿರೋದ್ರಿಂದ ಮನೇಲಿ ಯಾರಾದ್ರೂ ಮೈಕ್ ಮಾಡ್ತಾರೆ, ನಿದ್ದೆ ಮಾಡಿದ್ರೆ ನಾನು ಸ್ವಿಮ್ಮಿಂಗ್ ಪೂಲ್ ಇಳಿ ಅಂತ ಹೇಳ್ತೀನಿ, ಇಲ್ಲ ಬಟ್ಟೆಗಳನ್ನೆಲ್ಲ ಸ್ವಿಮ್ಮಿಂಗ್ ಪೂಲ್ ಇಳಿ ಹಾಕ್ತೀನಿ ಅಂದ್ಬಿಟ್ಟು ರೂಲ್ ಏನಾದ್ರು ಇಟ್ಟಿರ್ಬೋದು. ಆ ಒಂದು ವಿಚಾರವಾಗಿ ಇಲ್ಲಿ ಮೈಕ್ ಮರ್ತಿದ್ರು, ಇಲ್ಲ ಅಂದ್ರೆ ಏನಾದ್ರು ನಿದ್ದೆ ಮಾಡಿರೋ ವಿಚಾರವಾಗಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಗೆ ಬಟ್ಟೆ ಹಾಕ್ತಾ ಇರ್ಬೋದು. ಮೇಲ್ನೋಟಕ್ಕೆ ಪ್ರೋಮೋದಲ್ಲಿ ನಮ್ಗೆ ಆ ಬಟ್ಟೆಗಳು ಸೂರಜ್ ಅವ್ರ ಬಟ್ಟೆ ತರ ಕಾಣಿಸ್ತಾ ಇದೆ. ಸೊ ಇಲ್ಲಿ ಸೂರಜ್ ಅವ್ರಿಗೆ ಆಡೆಡ್ ಆಗಿ ಇನ್ ಸ್ವಲ್ಪ ಕೋಪ ಬರೋದು ಅಂತೂ 100% ಶೂರ್, ನನ್ನ ಬಟ್ಟೆಗಳನ್ನ ಸ್ವಿಮ್ಮಿಂಗ್ ಪೂಲ್ ಹಾಕ್ತಾ ಇದಾರೆ ಅಂತ. ಆ ಒಂದು ವಿಚಾರಕ್ಕೆ ಇಲ್ಲಿ ಸೂರಜ್ ಅವರು ಕೋಪಗೊಂಡಿರೋದು ಉಂಟು. ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರೋರಿಗೆ ಮೊದಲಿಗೆ ಸ್ವಂತ ಬುದ್ಧಿ ಇರಬೇಕು ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಮುಂದುವರೆದ ಭಾಗದಂತೆ ನಾವು ನೋಡೋದಾದ್ರೆ, ಮುಂಚೆ ಒಬ್ರು ಬಂದಾಗ ಯಾವ ತರ ಇದ್ರು, ಈಗ ಯಾವ ತರ ಇದಾರೆ ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದ್ರು. ಇದೆಲ್ಲ ಒಂದ್ ಕಡೆ ಸ್ವಲ್ಪ ಸೂರಜ್ ಅವ್ರ ಕಡೆಯಿಂದ ರಾಂಗ್ ಸ್ಟೇಟ್ಮೆಂಟ್ ಆಯ್ತೇನೋ ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂದ್ರೆ ಸೂರಜ್ ಅವ್ರು ಪ್ರತಿ ಸರಿ ರಾಶಿಕಾ ಅವ್ರನ್ನ ಹಿಂದೆ ಹಾಕೊಂಡ್ ಬಂದು ನಮ್ದು ಕೇವಲ ಸ್ನೇಹ ಸ್ನೇಹ ಅಂತ ಹೇಳ್ತಾ ಇದ್ರು, ಪ್ರತಿ ಸರಿ ಸ್ಟ್ಯಾಂಡ್ ಸಹ ತಗೊಳ್ತಾ ಇದ್ರು. ಬಟ್ ಇವರಿಬ್ಬರ ಮಧ್ಯೆ ಈಗ ಜಗಳ ಅಂತ ಬಂದಾಗ, ಮೊದಲಿಗೆ ಅಂದ್ರೆ ಮೊದಲು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ನನ್ನ ಜೊತೆ ನೀನ್ ಹೇಗೆ ಇದ್ದಂತ ಎಲ್ಲರೂ ನೋಡಿದ್ದಾರೆ. ಈಗ ರಜತ್ ಅವ್ರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಾಗ ಅವ್ರ ಜೊತೆ ನೀನ್ ಯಾವ ತರ ನಡ್ಕೊಳ್ತಾ, ಯಾವ ತರ ಕ್ಲೋಸ್ ಆಗಿದೆ, ಅವ್ರು ಬಂದ್ಮೇಲೆ ನನ್ ಯಾವ ತರ ದೂರ ಇಡ್ತಾರೆ ಅಂತ ಜನಗಳೆಲ್ಲಾ ನೋಡ್ತಾ ಇದಾರೆ ಅನ್ನೋ ತರ ಅರ್ಥ ಬರೋ ತರ ಇಲ್ಲಿ ಹೇಳ್ತಾ ಇದಾರೆ ಸೂರಜ್ ಅವ್ರ ಅಂತ ಹೇಳ್ಬೋದು. ಇದು ಎಲ್ಲೋ ಒಂದ್ ಕಡೆ ಇವ್ರಿಬ್ಬರ ಮಧ್ಯೆ ಒಂದು ಮನಸ್ತಾಪನ, ಇಲ್ಲಾಂದ್ರೆ ಜಗಳನ್ನ ಸ್ವಲ್ಪ ಅತಿರೇಕಕ್ಕೆ ತೆಗೆದುಕೊಂಡು ಹೋಯ್ತು. ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಸೂರಜ್ ಅವರ ಸ್ನೇಹ ಕಾಣಿಸದೇ ಇರೋದಕ್ಕೆ ಇದು ಮುಖ್ಯವಾದಂತ ಕಾರಣ ಆಗ್ಬೋದು ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಎಲ್ಲ ಒಂದ್ ಕಡೆ ರಾಶಿಕಾ ಅವರ ಒಂದು ಬಿಹೇವಿಯರ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಸರಿಯಾದಂತ ರೀತಿ ಇಲ್ಲ ಅನ್ನೋದ್ರ ಇಲ್ಲಿ ಮಾತಾಡೋ ರೀತಿಯಲ್ಲಿ ಮಾತಾಡಿದ್ರು ಸೂರಜ್ ಅವ್ರ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ರಾಶಿಕಾ ಅವ್ರ ವಿಚಾರ ಅಂತ ತಗೊಂಡಾಗ, ಇನ್ ಕೇಸ್ ಏನಾದ್ರು ಮೈಕ್ ಮಾಡ್ತಿದ್ರು, ಇಲ್ಲ ನಿದ್ದೆ ಮಾಡಿದ್ರು ಸಹ ಕ್ಯಾಪ್ಟನ್ ಆದವರು
ಅವ್ರಿಗೆ ಬುದ್ಧಿ ಮಾತು ಹೇಳ್ಬೇಕು. ಇನ್ ಕೇಸ್ ಏನಾದ್ರು ಅವ್ರು ಇಲ್ಲ ನಾನು ತಗೊಳ್ಳೋದಿಲ್ಲ ನೀವು ಕೊಟ್ಟಿರೋಂತ ಪನಿಷ್ಮೆಂಟ್ ಅಂತ ತಿರುಗಿ ಬಿದ್ದಾಗ ಬಿಗ್ ಬಾಸ್ಗೂ ಇಲ್ಲ ಸುದೀಪ್ ಸರ್ಗೂ ಕಂಪ್ಲೇಂಟ್ ಮಾಡ್ಬೋದಾಯ್ತು. ಇವತ್ತೇ ಕಿಚ್ಚನ ಪಂಚಾಯತ್ ಇರೋದ್ರಿಂದ ಕಿಚ್ಚನ ಪಂಚಾಯತಿಯಲ್ಲಿ ಇದನ್ನ ಸರ್ ಈ ತರ ನಾನು ಪನಿಷ್ಮೆಂಟ್ ಕೊಟ್ರು ಸರ್ ತಗೊಳ್ತಾರೆ, ಇದು ತುಪ್ಪು ಸರ್, ಬಿಗ್ ಬಾಸ್ ಮೇಲೆ ಮೂಲ ನಿಯಮ ನೀರೋರು ಸರ್, ಏನ್ ಪನಿಷ್ಮೆಂಟ್ ಕೊಟ್ರು ತಗೊಳ್ತಾರೆ ಅಂತ ಹೇಳಿದಾಗ ಸುದೀಪ್ ಸರ್ ಕಡೆ 100% ಕ್ಲಾಸ್ ಬೀಳ್ತಾ ಇತ್ತು. ಅವ್ರಿಗೆ ಬುದ್ಧಿ ಮಾತು ಹೇಳೋರು. ಅದ್ರ ಬದಲಾಗಿ ಬಟ್ಟೆಗಳನ್ನೆಲ್ಲ ತಂದು ಸ್ವಿಮ್ಮಿಂಗ್ ಪೂಲ್ ಗೆ ಸುರಿಯೋದ್ರಿಂದ ಇನ್ನ ಜಗಳ ಜಾಸ್ತಿ ಆಗುತ್ತೆ. ಅವರ ಒಂದು ಬಿಹೇವಿಯರ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು ಜನಗಳಿಗೆ ರಾಂಗ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನಿಮ್ಮಲ್ಲಿ ಕೆಲವ್ರಿಗೆ ಇಲ್ಲ ಈ ಕೊಟ್ಟಿರುವಂತ ಪನಿಷ್ಮೆಂಟ್ ತಗೊಳ್ಳೇಬೇಕು, ಇಲ್ಲಾಂದ್ರೆ ಅದೇ ತರ ಮಾಡೋದು ಅದೇ ಕರೆಕ್ಟ್ ಆದಂತ ವಿಧಾನ ಅನ್ಬೋದು. ಬಟ್ ನನ್ನ ಅನಿಸಿಕೆ ಪ್ರಕಾರ ಅದು ಕರೆಕ್ಟ್ ಆದಂತ ವಿಧಾನ ಅಲ್ಲ. ಬಟ್ಟೆಗಳನ್ನ ತಂದು ಸ್ವಿಮ್ಮಿಂಗ್ ಪೂಲ್ ಗೆ ಸುರಿಯೋದು ಎಷ್ಟರ ಮಟ್ಟಿಗೆ ಅದು ಕ್ಯಾಪ್ಟನ್ಸಿಗೆ ಗೌರವ ಕೊಡುತ್ತೆ ಇಲ್ಲ ಅನ್ನೋದು ನೀವೇ ಯೋಚನೆ ಮಾಡಿ ನೋಡಿ. ಇಲ್ಲಿ ಸೂರಜ್ ಮತ್ತೆ ರಾಶಿಕಾ ವಿಚಾರ ಅಂತ ನಾವು ತಗೊಂಡಾಗ ಇಲ್ಲಿ ಇವರಿಬ್ಬರ ಮಧ್ಯೆ ಮನಸ್ತಾಪ ಬರಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ನಿನ್ನೆ ಎಪಿಸೋಡ್ ನಲ್ಲೇ ನೀವೆಲ್ಲ ನೋಡಿದೀರಾ. ಕ್ಯಾಪ್ಟನ್ಸಿ ರೇಸ್ ನ ಒಂದು ಟಾಸ್ಕ್ ನಡೆಸಬೇಕಾದ್ರೆ ಏನು ಕಾಲಿಗೆ ಒಂದು ಕೋಳಿ ಆಕೃತಿಯ ಒಂದು ಸೌಂಡ್ ಮಾಡುವಂತ ಇದನ್ನ ಹಾಕಿದ್ರು. ಅದು ಸೌಂಡ್ ಮಾಡ್ತಾ ಇರಲಿಲ್ಲ ರಾಶಿಕಾ ಅವ್ರು ಕಲೆಕ್ಟ್ ಮಾಡ್ಬೇಕಾದ್ರೆ. ನಂಗೆ ಕೇಳಿಸ್ತಾನೆ ಇರಲಿಲ್ಲ ಯಾವ ತರ ಅಟ್ಯಾಕ್ ಮಾಡ್ಬೇಕಾಯ್ತು ರಾಶಿಕಾಗೆ ಅಂತ ಅಲ್ಲೇನ ಪ್ರಶ್ನೆ ಮಾಡ್ತಾ ಇದ್ರು ಚೈತ್ರ ಅವ್ರ ಹತ್ರ. ಬಟ್ ಗೇಮ್ ಮುಗಿದಾದ್ಮೇಲೆ ಚೈತ್ರ ಅವ್ರು ಇಲ್ಲ ಅದು ಸೌಂಡ್ ಮಾಡ್ತಾ ಇತ್ತು, ನಿಮ್ದು ಸಹ ಅದೇ ತರ ಇತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಸೂರಜ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ನ ಒಂದು ಕಾರ್ಗೆ ಹಾಕಿದ್ದು ಸೌಂಡ್ ಮಾಡದೇ ಇದ್ದಾಗ ನೀವು ನನ್ನನ್ನ 3-4 ಬಾರಿ ಸ್ಟಾಪ್ ಮಾಡಿದ್ರಿ. ಬಟ್ ರಾಶಿಕಾ ಕೇಳಿಸದೇ ಇದ್ರು ಸಹ ಆಟ ಆಡೋದಕ್ಕೆ ಅವಕಾಶ ಮಾಡ್ಕೊಟ್ರಿ. ಸೊ ನಾನು ಅದರಿಂದ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಸೋತೆ ಅನ್ನೋ ತರ ಇಲ್ಲಿ ಸೂರಜ್ ಅವರು ತಮ್ಮ ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಅಲ್ಲಿ ಚೈತ್ರ ಅವ್ರು ಇಲ್ಲ ನಾನ್ ಮಾಡಿದ್ದೆ ಕರೆಕ್ಟ್, ನನ್ನಷ್ಟು ಬುದ್ಧಿ ಸಹ ನಿಮ್ಗೆ ಇಲ್ಲ ಅನ್ನೋ ತರ ಅದು ಇದು ಸಿಕ್ಕಾಪಟ್ಟೆ ಎಕ್ಸ್ಟ್ರಾಗಳಾಯ್ತು. ಅದ್ರ ಕುರಿತ ಎಪಿಸೋಡ್ ನಲ್ಲಿ ಮಾತಾಡೋಣ. ಓವರ್ ಆಗಿ ಎಲ್ಲೋ ಒಂದ್ ಓವರ್ ಕಾನ್ಫಿಡೆಂಟ್ ಆಗಿ ನಾನೇ ಗ್ರೇಟ್ ಅನ್ನೋ ತರ ಮಾತಾಡ್ತಾ ಚೈತ್ರ ಅವ್ರು ಸಿಕ್ಕಾಪಟ್ಟೆ ಇರಿಟೇಷನ್ ಸಹ ಬಂತು ನನಗೆ. ಮಾತಾಡೋಣ ಅದ್ರ ಬಗ್ಗೆ. ಇಲ್ಲಿ ಪ್ರೋಮೋದಲ್ಲಿ ನಾವು ನೋಡೋದಾದ್ರೆ ಇದೇ ಮೈನ್ ಪಾಯಿಂಟ್, ಇಲ್ಲಿ ಮನಸ್ತಾಪ ಬರೋದಕ್ಕೆ ಇದೇ ಮೈನ್ ಪಾಯಿಂಟ್. ಬಟ್ ಇಲ್ಲಿ ರಾಶಿಕಾ ಅವ್ರು ಹೇಳ್ತಾ ಇರೋ ಮಾತನ್ನ ನಾವು ನೋಡೋದಾದ್ರೆ ಬಿಗ್ ಬಾಸ್ ಮನೇಲಿ ಯಾವ್ದೋ ಒಂದು ಕಂಟೆಸ್ಟೆಂಟ್ ಹತ್ರ ಪಕ್ಕ ಸೂರಜ್ ಅವ್ರ ಬಗ್ಗೆ ಚರ್ಚೆ ಮಾಡಿದ್ರೆ, ಇಲ್ಲಾಂದ್ರೆ ರಾಶಿಕಾ ಹತ್ರ ಹೇಳ್ದಂಗಿದ್ದಾರೆ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ರಾಶಿಕಾ ಆಗಿರೋದು ನನಗೆ ಇಷ್ಟ ಆಗಿಲ್ಲ ಅಂತ. ಆ ಒಂದು ಸನ್ನಿವೇಶದ ಬಗ್ಗೆ ಇಲ್ಲಿ ರಾಶಿಕಾ ಅವ್ರಿಗೆ ಬೇಜಾರಾಗಿದೆ. ನನ್ನ ಜೊತೆ ಇಷ್ಟು ದಿನಗಳ ಕಾಲ ಸ್ನೇಹದಿಂದ ಇದ್ನಲ್ಲ, ಪ್ರತಿ ಸಾರಿ ನಾನು ಡಿಸರ್ವ್ ಇದೀನಿ ಕ್ಯಾಪ್ಟನ್ ಆಗೋದಕ್ಕಿಲ್ಲ, ನಾನು ಡಿಸರ್ವ್ ಆಗಿದ್ದೀನಿ ಬಿಗ್ ಬಾಸ್ ಮನೆ ಇರೋದಕ್ಕೆ ಅಂತ ಸ್ಟ್ಯಾಂಡ್ ತಗೊಳ್ತಾ ಇದ್ದ ಸೂರಜನೇ ನನ್ನ ವಿರುದ್ಧವಾಗಿ ಮಾತಾಡದ್ನಲ್ಲ, ಇಷ್ಟು ದಿನಗಳ ಕಾಲ ನಟನೆ ಮಾಡ್ತಾ ಇದ್ದ, ಇವಾಗ ಮುಖವಾಡ ಕಳಚಿ ಬೀಳ್ತಾ ಇದೆ ಅನ್ನೋ ತರ ಇಲ್ಲಿ ರಾಶಿಕಾ ಅವ್ರು ಬೇಜಾರ್ ಬೀಳ್ತಾ ಇದಾರೆ. ಇಲ್ಲಿವರೆಗೂ ಸಹ ರಾಶಿಕಾ ಅವ್ರು ಬೇಜಾರ್ ಬೀಳ್ತಾರದಾಗಿರ್ಬೋದು, ಮುಖವಾಡಗಳು ಕಳಚಿ ಬಿಡುತ್ತೆ ಅನ್ನೋದಾಗಿರ್ಬೋದು ತಪ್ಪಾಗಿ ಕಾಣ್ತಾ ಇಲ್ಲ. ಯಾರೇ ಆಗಿರ್ಬೋದು ಸ್ನೇಹದಿಂದ ಜೊತೆಲಿದ್ದಾಗ ಹಿಂದೆ ಹೋಗಿ ಬೇರೆ ಕಂಟೆಸ್ಟೆಂಟ್ ಹತ್ರ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋ ತರ ಮಾತಾಡಿದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋದಂತೂ ಉಂಟು, 100% ಅಲ್ಲಿ ಕೋಪ ಬರೋದಂತೂ ಉಂಟು. ಅಂಡ್ ಇಲ್ಲಿ ಚರ್ಚೆ ಮಧ್ಯೆ ಎಲ್ಲಿ ಅತಿರೇಕಕ್ಕೆ ಹೋಗಿದ್ದು ಅಂದ್ರೆ ಇಲ್ಲಿ ಸ್ವಲ್ಪ ತೀರಾ ಪರ್ಸನಲ್ ಆಗಿ ಹೋಗಿ ಮುಂಚೆ ಯಾರ ಜೊತೆ ಯಾವ ತರ ಇದ್ದೆ, ಇವಾಗ ಯಾವ ತರ ಯಾರ ಜೊತೆ ಇದ್ದೀನಿ ಅನ್ನೋದೇ ಆಗಿರ್ಬೋದು, ಇಲ್ಲ ಬಟ್ಟೆಗಳನ್ನ ತಂದು ಸ್ವಿಮ್ಮಿಂಗ್ ಪೂಲ್ ಗೆ ಸುರಿಯೋದಾಗಿರ್ಬೋದು, ಇದು ಎಲ್ಲ ಒಂದ್ ಕಡೆ ಸ್ವಲ್ಪ ಅತಿರೇಕಕ್ಕೆ ಹೋಗಿದೆ ಅನ್ನೋ ತರ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಅಂಡ್ ಪ್ರೋಮೋದಲ್ಲಿ ಇನ್ನ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಗಿಲ್ಲಿ, ಧನುಷ್, ರಘು ಅವ್ರ ಮಧ್ಯೆ ಸಹ ಏನೋ ವಾದ ಆಗ್ತಾ ಇದೆ. ಗಿಲ್ಲಿ ಅವ್ರು ಸಹ ಏನೋ ಹೇಳ್ತಾ ಇದಾರೆ. ಬಟ್ ಆ ಒಂದು ಸನ್ನಿವೇಶದಲ್ಲಿ ರಾಶಿಕಾ ಸೂರಜ್ ಒಂದು ಮ್ಯಾಟರ್ ಬಗ್ಗೆನೇ ಇಲ್ಲಿ ಜಗಳ ಆಗ್ತಾ ಇದೆ, ಇಲ್ಲ ವಾದ ವಿವಾದ ಆಗ್ತಾ ಇದೆ, ಇಲ್ಲ ಸಪರೇಟ್ ಆದಂತ ಒಂದು ವಾದ ವಿವಾದ ಇಲ್ಲಿ ನಡೀತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಪ್ರೋಮೋದಲ್ಲಿ ನಮ್ಗೆ ಗಿಲ್ಲಿ ಮತ್ತೆ ಧನುಷ್ ಮತ್ತೆ ರಘು ಅವ್ರ ಸಹ ಇಲ್ಲಿ ವಾದ ವಿವಾದಕ್ಕೆ ಇಳಿದಿರೋದು ಕಾಣಿಸ್ತಾ ಇದೆ. ಗಿಲ್ಲಿ ಅವ್ರು ಏನೋ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದಾರೆ. ಅಂಡ್ ಇನ್ನೊಂದು ಸಂದರ್ಭ ಅಂತ ತಗೊಂಡಾಗ ನಾವು ಇಲ್ಲಿ ರಾಶಿಕಾ ಮತ್ತೆ ಸೂರಜ್ ಅವರ ಮಧ್ಯೆ ಇಲ್ಲಿ ರಜತ್ ಆಗಿರ್ಬೋದು, ಧನುಷ್ ಆಗಿರ್ಬೋದು, ರಘು ಅವ್ರು ಬಂದು ಸಮಾಧಾನ ಮಾಡ್ತಾರ ಇದಾಗಿರ್ಬೋದು. ಎಸ್ಪೆಷಲಿ ರಘು ಅವ್ರ ಸೂರಜ್ ಅವ್ರನ್ನ ಸೈಡ್ಗೆ ತಗೊಂಡ್ಬಂದ್ಬಿಟ್ಟು ಏನು ಹೇಳ್ತಾರೋ ಸಹ ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇವತ್ತಿನ ಕಿಚ್ಚನ ಪಂಚಾಯತಿಯಲ್ಲಿ ಇದರ ಕುರಿತಾಗಿ ಏನಾದ್ರು ಮಾತಾಡ್ತಾರ ಅನ್ನೋದು ನೋಡ್ಬೇಕಾಗುತ್ತೆ. ಕಳೆದ ವಾರ ಅಂತ ನಾವು ತಗೊಂಡಾಗ ಸಾಟರ್ಡೆ ಮಾರ್ನಿಂಗ್ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ರು. ಕಿಚನ್ ಏರಿಯಾದಲ್ಲಿ ಒಂದು ಜಗಳ ಆಗಿದ್ದು. ಬಟ್ ಆ ಜಗಳದ ಕುರಿತಾಗಿ ಕಿಚ್ಚನ ಪಂಚಾಯತಿಯಲ್ಲಿ ಯಾವುದೇ ರೀತಿಯ ಟಾಪಿಕ್ ನ ಮಾತಾಡ್ಲಿಲ್ಲ. ಆ ಜಗಳದ ಒಂದು ವಿಚಾರದಲ್ಲಿ ಸಹ ಮಾತಾಡುವಂತ ವಿಚಾರಗಳಿತ್ತು, ಬಟ್ ಮಾತಾಡಕ್ಕೆ ಹೋಗಿಲ್ಲ. ಇಲ್ಲಿ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಾರ ಇಲ್ವಾ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಇವರಿಬ್ಬರ ಮಧ್ಯೆ ಜಗಳ ಆಗೋದಕ್ಕಾಗಿರ್ಬೋದು, ಮನಸ್ತಾಪ ಬರೋದಕ್ಕಾಗಿರೋದು ಮುಖ್ಯವಾದಂತ ಕಾರಣವಾದಂತ ವ್ಯಕ್ತಿ ರಜತ್ ಅವರು. ಇಲ್ಲಿ ರಜತ್ ಅವರು ರಾಶಿಕಾ ಅವ್ರನ್ನ ಒಂದು ಎಲ್ಲೋ ಒಂಥರ ಅಲಿಗೇಷನ್ ತರ, ಇಲ್ಲ ಎಲ್ಲೋ ಒಂಥರ ಡಿಗ್ರೇಡ್ ಮಾತು ಅಂದ್ಮೇಲೂ ಸಹ ರಾಶಿಕಾ ಹೋಗಿ ಸೂರಜ್ ಜೊತೆ ಕುತ್ಕೊಂಡು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾಳೆ. ಅವಳಿಗೆ ಏನು ಸಹ ಅನಿಸ್ತಾ ಇಲ್ಲ. ಆ ತರ ಮಾತಾಡೋದಾದ್ಮೇಲೂ ಸಹ ರಜತ್ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಹತ್ರ ಸಹ ಸೂರಜ್ ಅವರು ಡಿಸ್ಕಸ್ ಮಾಡ್ತಾ ಇದ್ರು. ಸೊ ಇಲ್ಲಿ ಎಲ್ಲೋ ಇಲ್ಲಿ ನಾವು ನೋಡೋದಾದ್ರೆ ರಜತ್ ಅವ್ರ ಜೊತೆ ರಾಶಿಕಾ ಅವ್ರು ಕ್ಲೋಸ್ ಆಗಿರೋದೇ ಸೂರಜ್ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಧನುಷ್ ಮತ್ತೆ ರಜತ್ ಅವರನ್ನು ಹೆಚ್ಚಿಗೆ ಇಲ್ಲಿ ರಾಶಿಕಾ ಮತ್ತೆ ಗಿಲ್ಲಿ ಹತ್ರ ಮಾತಾಡೋದಾಗಿರ್ಬೋದು, ಸೂರಜ್ ಹತ್ರ ಮಾತಾಡೋದಾಗಿರ್ಬೋದು ನಮ್ಗೆ ಕಾಣಿಸ್ತಾ ಇದೆ. ಸೊ ನೋಡ್ಬೇಕಾಗುತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ಯಾವ ಮಟ್ಟಕ್ಕೆ ಈ ಜಗಳ ಆಗಿದೆ ಅಂತ. ಬಟ್ ಪ್ರೋಮೋನ ನೋಡೋದಾದ್ರೆ ನಮ್ಗೆ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋದೇನಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ರಾಶಿಕಾ ಸೂರಜ್ ಒಂದು ಟ್ರ್ಯಾಕ್ ಅನ್ನೋ ಸ್ನೇಹ ಏನ್ ಕಾಣಿಸ್ಕೊಳ್ತಾ ಇತ್ತು, ಬಿಗ್ ಬಾಸ್ ಮನೇಲಿ ಅದಕ್ಕೆ ಒಂದು ಫುಲ್ ಸ್ಟಾಪ್ ಬಿದ್ದಿದೆ. ಪ್ರತಿಯೊಬ್ರು ಸಹ ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಹೋಗಿದ್ದಾರೆ. ಸ್ನೇಹ ಅನ್ಕೊಂಡು ಒಳಗಡೆ ದ್ವೇಷಗಳು ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮ ಅನಿಸಿಕೆ ಏನು ಪ್ರೋಮೋ ಕುರಿತಾಗಿ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಿಗ್ ಬಾಸ್ ನ ಪ್ರೋಮೋ ರಿವ್ಯೂಸ್ ಆಗಿರ್ಬೋದು, ಎಪಿಸೋಡ್ ನ ರಿವ್ಯೂಸ್ ಆಗಿರ್ಬೋದು, ಅಂಡ್ 24x7 ರಿವ್ಯೂಸ್ ಗೆ ನನ್ನ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.